ಊರು ಎಷ್ಟೇ ಸಣ್ಣದಿರಲಿ ದೊಡ್ಡದಿರಲಿ ಅದರದ್ದೇ ಆದ ಓಲ್ಡ್ ಐಕಾನಿಕ್ ಚಾರ್ಮಿಂಗ್ ಹೋಟೆಲ್ಸ್ ಇರ್ತಾವೆ ಎಲ್ಲ ಊರೊಳಗೆ. ಹಂಗೆ ನಮ್ಮ ಗದಗೂ ಏನು ಕಮ್ಮಿ ಇಲ್ಲ. ಫಾರ್ ದ ಫಸ್ಟ್ ಎಪಿಸೋಡ್ ಆಫ್ ಗದಗ್ ಫುಡ್ ವಾಕ್ ನಾನು ಇವತ್ತು ನಿಮ್ಗೆ ಎಕ್ಸ್ಪ್ಲೋರ್ ಮಾಡಿಸ್ಲಿಕ್ಕತ್ತೀನಿ ಒಂದು ಐಕಾನಿಕ್ ಹೋಟೆಲ್. ಅದರ ಹೆಸರು ಏನಂದ್ರೆ ಗದಗ್ ರೆಸ್ಟೋರೆಂಟ್. ನಾನು ಹೇಳ್ಬೇಕಂದ್ರೆ ನಮ್ಮ ಫ್ಯಾಮಿಲಿ ಅವ್ರದ್ದು ಇದ್ರ ಜೊತೆ ಹಿಸ್ಟ್ರಿನ ಅದ. ನನಗೆ ನೆನಪಿರೋ ಪ್ರಕಾರ ನನ್ನ ಪಪ್ಪ ನಾನು ಸಣ್ಣಕ್ಕಿದ್ದಾಗಿಂದ ಈ ಹೋಟೆಲಿಗೆ ಕರ್ಕೊಂಬರ್ತಿದ್ರು. ಲೈಕ್ ನರ್ಸರಿ LKG ಇದ್ದಾಗಿಂದ ಎವ್ರಿ ಸ್ಯಾಟರ್ಡೇ ಇಲ್ಲ ಸಂಡೇ ನಾವು ಪಕ್ಕಾ ಇಲ್ಲಿ ಬರ್ತಿದ್ವಿ. ಬಂದ ಕಟ್ ದೋಸಾ, ಮಸಾಲೆ ದೋಸಾ, ಪೂರಿ, ಇಡ್ಲಿ, ವಡಾ ತಿಂತಿದ್ವಿ. ಲಿಟ್ರಲಿ ಅವಾಗಿಂದ ಏನ್ ಟೇಸ್ಟ್ ಇತ್ತಲ್ಲ ಇವ್ರು ಅದನ್ನ ಮೇಂಟೈನ್ ಮಾಡಾರ ಇನ್ನೂ ತನ. ಇವ್ರದ್ದು ಸಾಂಬಾರ್ ದ ಬೆಸ್ಟ್ ಇನ್ ಗದಗ್. ಇವ್ರು ಬರೀ ನಾಷ್ಟ ಅಷ್ಟೇ ಸರ್ವ್ ಮಾಡೋದಿಲ್ಲ, ಇದ್ರ ಜೊತೆ ಸೌತ್ ಇಂಡಿಯನ್ ಮೀಲ್ಸ್, ನಾರ್ತ್ ಇಂಡಿಯನ್ ಮೀಲ್ಸ್, ಚಾಟ್ಸ್ ಎಲ್ಲ ವೆರೈಟಿನೂ ಸರ್ವ್ ಮಾಡ್ತಾರೆ. ಈಗೂನು ನಾ ಎವ್ರಿ ಟೈಮ್ ಗದಗ್ ಹೋದಾಗ ವಿದೌಟ್ ಫೇಲ್ ಒಂದ್ ಸತಾರ ಇಲ್ಲ ನಾನು ನಾಷ್ಟ ಮಾಡೇ ಮಾಡ್ತೀನಿ. ಹೋಗಿ ಇಲ್ಲಿ ಕುತ್ಕೊಂಡು ಬಿಸಿ ಬಿಸಿ ಸಾಂಬಾರ್ ಒಳಗೆ ಇಡ್ಲಿ ವಡಾನ ಡುಬ್ಕಿ ಹೊಡಿಸಿ ತಿಂತಿದ್ರು, ಅದ್ರ ಮಜಾನ ಬ್ಯಾರೆ. ನೀವು ಗದಗ್ ಒಳಗಿದ್ರೆ ಒಂದ್ಸತ ಪಕ್ಕಾ GR ಗೆ ಹೋಗಿ ಹೆಂಗ ಅನ್ನಿಸ್ತಂತ ಹೇಳ್ರಿ. ಟ್ರೈ ಮಾಡ್ತಿರಲ್ಲ.